ಏನು? ನಮ್ಮ ಬೆಂಗಳೂರು ಉತ್ತರ ನಗರ ಪಾಲಿಕೆ ಬ್ಯಾಂಗ್ಳೂರು ನಾರ್ತ್ ಕಾರ್ಪೊರೇಷನ್ ವತಿಯಿಂದ ಜೂನ್ 15ನೇ ತಾರೀಕಿಂದನೇ ಅವ್ರಿಗೂ ಈ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ ಕಾಮಗಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ಲಿಮಿಟಲ್ಲಿ ಇವತ್ತಿಗೆ ಜೂನ್ 15ರಿಂದ ಶುರು ಮಾಡಿ ಇವತ್ತಿಗೆ 100 ಬ್ಲ್ಯಾಕ್ ಸ್ಪಾಟ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 100ನೇ ಬ್ಲ್ಯಾಕ್ ಸ್ಪಾಟು ನಮ್ಮ ಕ್ಷೇತ್ರದಲ್ಲೇ ದಣಿಸಂದ್ರ ಹೆಗಡೆ ನಗರ ವ್ಯಾಪ್ತಿಯಲ್ಲಿ 100ನೇ ಬ್ಲ್ಯಾಕ್ ಸ್ಪಾಟನ್ನು ಸ್ವಚ್ಛ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ 100 ಏನು ಸ್ವಚ್ಛ ಮಾಡಿದ್ದಾರೆ ಅದರಲ್ಲಿ ಒಂದು 2-3 ಕಡೆ ಬಹುಶಃ ಮತ್ತೆ ಹಳೆಯ ಅಭ್ಯಾಸಕ್ಕೆ ಜನ ಹೋಗಿರ್ಬೋದು. ಆದರೆ 95% ಎಲ್ಲೆಲ್ಲಿ ಅವರು ಸ್ವಚ್ಛ ಮಾಡಿದ್ದಾರೆ ಅದನ್ನು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಈ ಬ್ಲ್ಯಾಕ್ ಸ್ಪಾಟ್ಗಳನ್ನು ತೆರವು ಮಾಡುವಂಥದ್ದು ಬೆಂಗಳೂರಿನಲ್ಲಿ ಜನಗಳಿಂದ ತುಂಬ ಆಗ್ರಹ ಇದೆ, ಬೇಡಿಕೆ ಇದೆ. ಇದನ್ನು ನಾವು ನಗರ ಪಾಲಿಕೆಗಳ ವತಿಯಿಂದ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ಲು ಕೂಡ ಮಾಡ್ಬೋದು. ಆದರೆ ಬ್ಲ್ಯಾಕ್ ಸ್ಪಾಟು ರಿಮೂವಲ್ ಮಾಡಿದ್ದು ಉಳ್ಕೊಳ್ಬೇಕು, ಸ್ವಚ್ಛವಾಗಬೇಕು ಅಂದರೆ ಜನಗಳ ಸಹಕಾರ ಭಾಳ ಮುಖ್ಯ. ಈಗ ನಾವಿಲ್ಲಿ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ ಮಾಡಿ ಎಲ್ಲ ಪೇಂಟ್ ಹೊಡೆದು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಗರ ಪಾಲಿಕೆ ಮತ್ತು ಸ್ವಯಂ ಸೇವಕರು, ಸ್ಥಳೀಯರು ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. NGOಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಆದರೆ ಈಗ ಸ್ವಚ್ಛ ಮಾಡಿದ ಮೇಲೆ ಮತ್ತೆ ಇಲ್ಲೇ ಕಸ ತಂದು ಹಾಕಿದರೆ ಮಾಡಿದಂತಹ ಉದ್ದೇಶ ಈಡೇರೋದಿಲ್ಲ, ಅದು ಫೇಲ್ ಆಗುತ್ತೆ. ಹಾಗಾಗಿ ಜನಗಳು ಕೂಡ ಸಹಕಾರ ಕೊಡಬೇಕು. ಕಸ ಎಲ್ಲಂದ್ರೆ ಅಲ್ಲಿ ಬಿಸಾಕೋದು, ಇದರಿಂದ ನಾವು ಬೆಂಗಳೂರನ್ನು ಸ್ವಚ್ಛ ಮಾಡೋಕ್ಕಾಗೋದಿಲ್ಲ. ಮನೆ ಹತ್ರ ಕಸ ಕಲೆಕ್ಟ್ ಮಾಡೋಕ್ಕೆ ಬಂದಾಗ ದಯವಿಟ್ಟು ಅಲ್ಲೇ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ತಂದು ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು ಬೆಂಗಳೂರು ಕೆಟ್ಟೋಯ್ತು ಅಂತ ಹೇಳಿದ್ರೆ ಸಮಸ್ಯೆಗೆ ಕೇವಲ ಸರ್ಕಾರ ಕಾರಣ ಅಲ್ಲ, ನೀವು ಕಾರಣರಾಗ್ತೀರಿ. ಸುಮ್ಮನೆ ದೂಷಣೆ ಮಾಡೋದು ಭಾಳ ಸಲೀಸು. ಬದಲಾವಣೆ ಆಗಬೇಕು, ಸುಧಾರಣೆ ಆಗಬೇಕು ಅಂದರೆ ಎಲ್ಲರೂ ಕೈ ಜೋಡಿಸಿ ಪ್ರಯತ್ನ ಮಾಡಬೇಕು. ಸೊ ಹಾಗಾಗಿ ನಾನು ಜನಗಳಲ್ಲಿ ಮನವಿ ಮಾಡೋದು, ನಮ್ಮ ಕಸ ಸಂಗ್ರಹ ಪರ್ಫೆಕ್ಟ್ ಆಗಿದೆ ಅಂತ ನಾನೇನು ಹೇಳೋದಿಲ್ಲ. ಅದನ್ನು ನಾವು ಸುಧಾರಣೆ ಮಾಡ್ತೇವೆ, ಖಂಡಿತ ಮಾಡ್ತೇವೆ, ಅದು ನಮ್ಮ ಜವಾಬ್ದಾರಿ. ಆದರೆ ಜನಗಳು ಕೂಡ ಇಷ್ಟ ಬಂದಂಗೆ ಹಗಲೊತ್ತು ರಾತ್ರಿ ಹೊತ್ತು ಯಾವಾಗಂದ್ರೆ ಆವಾಗ ತಂದು ಕಸನ ಬಿಸಾಕೋದಕ್ಕೆ ದಯವಿಟ್ಟು ಫುಲ್ ಸ್ಟಾಪ್ ಹಾಕಲೇಬೇಕು. ಇಲ್ಲ ಅಂದರೆ ನಾವು ಬೆಂಗಳೂರನ್ನು ಸ್ವಚ್ಛ ಮಾಡೋಕ್ಕಾಗೋದಿಲ್ಲ. ನಾವು ಪ್ರಯತ್ನ ಮಾಡ್ತೇವೆ, ನಮ್ಮ ಕೆಲಸ ನಾವು ಜವಾಬ್ದಾರಿ ತೊಗೊಂಡು ಮಾಡ್ತೇವೆ. ಜನಗಳು ಸಹಕಾರ ಕೊಡಲಿ ಅಂತ ನಾನು ಮನವಿ ಮಾಡ್ತೇನೆ. ಇವತ್ತು ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ನವರು 100 ಬ್ಲ್ಯಾಕ್ ಸ್ಪಾಟ್ಗಳ ರಿಮೂವಲನ್ನು ಕಳೆದ 1 ತಿಂಗಳ ಅವಧಿಯಲ್ಲಿ ಮಾಡಿದ್ದಾರೆ. ಅಧಿಕಾರಿಗಳಿಗೆ, ಕಮಿಷನರ್ ಅವರಿಗೆ ಮತ್ತು ಸ್ವಯಂ ಸೇವಕ ಸಂಘದವರಿಗೆ ಮತ್ತು ಸ್ಥಳೀಯರು ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದವನ್ನು ಹೇಳ್ತೇನೆ ಮತ್ತು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಇದರಿಂದ ಕ್ಲೀನ್ ಸಿಟಿ ಇದರಲ್ಲಿ ನಾವೇನ ಬೆಂಗಳೂರು 5 ಪಾಲಿಕೆಗಳನ್ನು ನಿರೀಕ್ಷೆ ಮಾಡಬೇಕು ಮುಂದಿನ ವರ್ಷಗಳಲ್ಲಿ? ಖಂಡಿತ. ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ಕ್ಲೀನಿಂಗು ಮಾಡ್ತಾ ಇದ್ದೇವೆ. ಈಗ ಬ್ಲ್ಯಾಕ್ ಸ್ಪಾಟ್ಸ್ ಕ್ಲೀನ್ ಮಾಡೋದು ಒಂದು. ಕೆಲವರು ನಿಮ್ಮ ಗಾರ್ಬೇಜ್ ಕಲೆಕ್ಷನ್ ಸಿಸ್ಟಮ್ಮು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಳ ಹಳೆಯ ಸಿಸ್ಟಮ್ ಇದೆ. ಗಾಡಿಗಳು ಎಲ್ಲ ಅರ್ಕಲು ಮುರ್ಕಲು ಬಿದ್ದೋಗೋ ಪರಿಸ್ಥಿತಿಯಲ್ಲಿರುವಂಥ ಗಾಡಿಗಳನ್ನು ಕೊಡ್ತಾ ಇದ್ದೀರಾ. ಅದರಲ್ಲಿ ಅದಕ್ಕೆ ಕೆಪಾಸಿಟಿ ಇಲ್ಲ, ಕೆಲವು ಸ್ಟಾರ್ಟೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ನಾವು ವಾಸ್ತವವಾಗಿ ನೋಡಿದಾಗ 25 ಗಾಡಿ ತರಬೇಕಾಗಿರೋ ಕಡೆ ಕಾಂಟ್ರಾಕ್ಟರ್ಗಳು 15-18 ಗಾಡಿಗಳನ್ನು ತರ್ತಾ ಇದ್ದಾರೆ ಪ್ರತಿನಿತ್ಯ. 30 ಸಿಬ್ಬಂದಿ ಇರಬೇಕಾದ್ರೆ 20-22 ಸಿಬ್ಬಂದಿ ಅಷ್ಟೇ ತರ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಹೊಸ ಒಂದು ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ತಗೊಂಡು ಬಂದು ಹೊಸ ಗಾಡಿಗಳನ್ನು ಕೊಟ್ಟು ಸಿಬ್ಬಂದಿಗಳು ಕೂಡ ನಿಯಮಕ್ಕೆ ತಕ್ಕ ಹಾಗೆ ಸಿಬ್ಬಂದಿಯನ್ನು ಒದಗಿಸುವಂತಹ ಹೊಸ ಗಾರ್ಬೇಜ್ ಸಿಸ್ಟಮನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. ಅದರ ಜೊತೆಗೆ ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಸಿಬ್ಬಂದಿ ಹೋಗೋ ಥರ ನಾವು ಮಾಡ್ತೇವೆ. ಇದನ್ನ ಹೊಸ ಸಿಸ್ಟಮ್ ತಗೊಂಡು ಬರೋದ್ರಿಂದ ಬೆಂಗಳೂರಿನಲ್ಲಿ ಗಾರ್ಬೇಜ್ ಮ್ಯಾನೇಜ್ಮೆಂಟು ಸುಧಾರಣೆ ಮಾಡಬಹುದು ಅಂತ ನಾವು ನಂಬಿದ್ದೇವೆ. ಆದರೆ ಎಲ್ಲವೂ ಕೂಡ ಜನಗಳ ಕೋಆಪರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಲಿ ರಿಸಲ್ಟ್ ಆಗಬೇಕಾದ್ರೆ ನಾವು ನಿಮ್ಮ ಮನೆ ಹತ್ರ ಕಸ ಕಲೆಕ್ಟ್ ಮಾಡೋರನ್ನ ಕಳಿಸಿನೂ ಕೂಡ ನೀವು ಮನೆ ಹತ್ರ ಬಂದಾಗ ಅವ್ರ ಕೈಗೆ ಕಸ ಕೊಡದೆ ರೋಡಲ್ಲಿ ತಂದು ಬಿಸಾಕ್ಬಿಟ್ಟು ಯಾವಾಗ ಬೇಕಾದರೂ ಬಿಸಾಕ್ಬೋದು, ನೀವು ಎತ್ತಬೇಕು ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಲಿ ಆಗದೇ ಇರುವಂಥ ಮಾತು.
ಗಾರ್ಬೇಜ್ ಕಲೆಕ್ಟ್ ಮಾಡೋರು ಮನೆ ಮನೆಗೆ ಬರೋ ಹಂಗೆ ನಾವು ಮಾಡ್ತೇವೆ. ಆದರೆ ತಾವು ಮನೆ ಹತ್ರನೇ ಕೊಡೋ ಸಹಕಾರ ಕೊಡಿ ಅಷ್ಟೇ, ನಾವಿನ್ನೇನು ಕೇಳೋದಿಲ್ಲ. ಗಾರ್ಬೇಜ್ ಕಲೆಕ್ಟ್ ಮಾಡೋರು ನಿಮ್ಮ ಮನೆ ಹತ್ರ ಬಂದಾಗ ಅಲ್ಲೇ ಕಸ ಕೊಡಿ, ಆಮೇಲೆ ತಂದ್ಬಿಟ್ಟು ಬಿಟ್ಟು ರೋಡಲ್ಲಿ ಬಿಸಾಕ್ಬೇಡಿ. ಸುಮ್ಮನೆ ಅವ್ರು ಬಂದಾಗ ನಾವು ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳೋದು, ಅಥವಾ ಅವ್ರು ಲೇಟಾಗಿ ಬಂದರು ಬೇಗ ಬಂದರು ಅಂತ ಹೇಳೋದು, ಇವೆಲ್ಲ ನೆಪಗಳು ಹೇಳೋದ್ರಿಂದ ಬೆಂಗಳೂರು ಸುಧಾರಣೆ ಆಗೋದಿಲ್ಲ. ನಾವೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟರೆ ಮಾತ್ರ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ. ಜನಗಳ ಕೋಆಪರೇಷನ್ ಇದ್ದರೆ ತಾವು ಹೇಳ್ದಂಗೆ ಖಂಡಿತ ಸುಧಾರಣೆಯನ್ನು